ಇದೇ ದಿನ ಭಾನುವಾರ 23/2/25 ಈ ರವಿವಾರದಂದು ನಮ್ಮ ಈ ಕೊಪ್ಪದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ಎಲ್ಲ ಇವರು ಒಟ್ಟುಗೂಡಿದ್ದಾರೆ. ಈ ದಿನ ನಮ್ಮ ತೇಲ್ಕರ್ ಶ್ರೀಮತಿ ನಾಗರತ್ನಬಾಯಿ ಮೋತಿಲಾಲ್ ತೇಲ್ಕರ್ ಇವರ ಮಕ್ಕಳಾದಂತಹ ನಮ್ಮ ಅಣ್ಣನವರು KM ದಯಾನಂದ ಸುಜಾತ ತೇಲ್ಕರ್ ಇವರ ಮಗಳು ನೇಹಾ ಮತ್ತು ದೊಡ್ಡಬಳ್ಳಾಪುರ ಈ ತೇಜಸ್ವಿನಿ ಇವರೊಂದಿಗೆ ವಿವಾಹವಾಗ್ತಿದೆ. ಮಂಜುನಾಥ್ ಅವ್ರ ಮಗ, ದೊಡ್ಡಬಳ್ಳಾಪುರ ಮಂಜುನಾಥ್ ಅವ್ರ ಮಗ. ಈ ಒಂದು ಶುಭ ಕಾರ್ಯಕ್ರಮಕ್ಕೆ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಎಲ್ಲರೂ ಒಟ್ಟುಗೂಡಿದ್ದಾರೆ. ಹಾಗೂ ಇದೇ ಶುಭ ಸಮಯದಲ್ಲಿ ನಮ್ಮ ಶಿವಮೊಗ್ಗದ ಭಾವಸಾರ ಕ್ಷತ್ರಿಯ ಸಮಾಜದ ಎಲ್ಲ ಜನರು ಒಟ್ಟುಗೂಡಿರೋರು. ಈ ಒಂದು ಸಮಯದಲ್ಲಿ ನಾವು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀವಿ ಅಂತ ಹೇಳಿದರೆ, ನಮ್ಮ ಈ ಸಮಾಜಕ್ಕೆ ಭಾವಸಾರ ಕ್ಷತ್ರಿಯ ಸಮಾಜ ಕೊಪ್ಪ ಇದಕ್ಕೆ ಒಂದು ಶ್ರೀ ತುಳಜಾಭವಾನಿ ಅಮ್ಮನವರು ಮತ್ತು ಪಾಂಡುರಂಗ ವಿಠಲ ರುಕ್ಮಿಣಿ ದೇವಸ್ಥಾನವನ್ನು ಕಟ್ಟಿಸ್ಬೇಕಂತೇಳಿ ಒಂದು ನಮ್ಮೆಲ್ಲರ ಊರಿನವರ ಒಂದು ಆಸೆ ಆಗಿರ್ತದೆ ಭಾವಸಾರ ಕ್ಷತ್ರಿಯ ಸಮಾಜದ್ದು. ಈ ಸಮಯದಲ್ಲಿ ನಾವು ತೇಲ್ಕರ್ ಕುಟುಂಬದವರು, ತೇಲ್ಕರ್ ಕುಟುಂಬ ಅಂತ ಹೇಳಿದ್ರೆ ಮೋತಿಲಾಲ್ ನಾಗರತ್ನಬಾಯಿ ಮತ್ತು ಮಕ್ಕಳು ಏನಿದೆ, ಈ ಒಂದು ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಒಂದು ಜಾಗವನ್ನು, ಅಂದರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಸ್ಥಳವನ್ನು, ಸೈಟನ್ನು ನಮ್ಮ ಕಡೆಯಿಂದ ಕೊಡ್ತೀವಿ ಅಂತೇಳಿ ಈ ಸಭೆಯಲ್ಲಿ ಎಲ್ಲರೂ ಮುಂದೆ ನಾವು ಒಂದು ಆಶ್ವಾಸನೆ ಕೊಡೋದಲ್ಲ, ಇದನ್ನು ನಮ್ಮ ವಾಗ್ದಾನ ಅಂತೇಳಿ ತಿಳ್ಕೊಂಡಿದ್ದೆ. ನಾವು ಸಂಪೂರ್ಣ ಒಂದು ಭರವಸೆಯನ್ನು ಕೊಟ್ಟಿದ್ದೀವಿ. ಇದನ್ನು ನಾವು 100ಕ್ಕೆ 100 ನಾವು ಈಡೇರಿಸ್ತೀವಿ ಅಂಥೇಳಿ ಈ ಶುಭ ಸಮಾರಂಭದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರು ನಮ್ಮ ಮಾತೃಶ್ರೀಯವರ ಸಮ್ಮುಖದಲ್ಲಿ ನಾವು ಇದನ್ನು ಒಂದು ಹೇಳಿಕೆಯನ್ನು ನಾವು ಕೊಟ್ಟಿರ್ತೀವಿ. ಈ ಮಾತಿಗೆ ನಾವು ಯಾವಾಗಲೂ ಬದ್ಧರಾಗಿರ್ತೀವಿ ಅಂತ ಹೇಳಿದೆ ನಾನು ಈ ಸಮಯದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಮಾಡ್ತಾ ವಂದನೆಗಳೊಂದಿಗೆ ಈ ಒಂದು ಮಾತನ್ನು ಇನ್ನೂ ಒಂದು ಸರಿ ಪುನರುಚ್ಚರಿಸ್ತೀನಿ. ಈ ತುಳಜಾಭವಾನಿ ಅಮ್ಮನವರ ದೇವಸ್ಥಾನ, ಪಾಂಡುರಂಗ ರುಕ್ಮಿಣಿಯ ದೇವಸ್ಥಾನಕ್ಕೆ ನಾವು ಸ್ಥಳಾವಕಾಶ ನೀಡ್ತೀವಿ ಅಂತೇಳಿ ಇನ್ನೊಂದು ಸರಿ ಹೇಳ್ತಾ ನಿಮ್ಮೆಲ್ಲರಿಗೂ ಭಾವಸಾರ ಕ್ಷತ್ರಿಯ ಸಮಾಜದ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ.